ಹಾಯ್ ಸ್ನೇಹಿತರೆ, ಜೈ ಹಿಂದ್ ಎಲ್ಲರಿಗೆ. ಸೊ ನೋಟಿಫಿಕೇಶನ್ ಏನಾಗಿದೆಯಪ್ಪ ಅಂತಂದ್ರೆ ಮಂಡ್ಯ ಡಿಸ್ಟಿಕ್ ಕೋಆಪರೇಟಿವ್ ಸೆಂಟ್ರಲ್ ಬ್ಯಾಂಕ್ ಲಿಮಿಟೆಡ್ ಅಂತೇಳಿಂದ ಹುದ್ದೆಗಳನ್ನ ಕರೆದಾರ MDDCB ಅಂತೇಳಿಂದ. ಸೊ ಇದರಲ್ಲಿ ಸಾಕಷ್ಟು ಹುದ್ದೆಗಳಿದಾವೆ. 2024 ರಿಕ್ರೂಟ್ಮೆಂಟ್ ಇದೆ. ಇದೇ ವರ್ಷದ ರಿಕ್ರೂಟ್ಮೆಂಟ್ ಅಡ್ವರ್ಟೈಸ್ಮೆಂಟ್ ನಂಬರ್ 09 and 10 2023 2024 ಅಂತೇಳಿಂದ. ಇದರಲ್ಲಿ ಅಪ್ಲಿಕೇಶನ್ ಹುದ್ದೆಗಳನ್ನ ಕರೆದಾರ. ಎಷ್ಟು ಹುದ್ದೆಗಳಪ್ಪ ಅಂತಂದ್ರೆ ನಿಮ್ಗೆ ಟೋಟಲ್ ಆಗಿ ಇರ್ತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂತಂದ್ರೆ, ಸೊ ನಿಮಗೆ ಟೋಟಲ್ ಆಗಿ 70, 91, 90, 94 94 ಹುದ್ದೆಗಳನ್ನ ಕರೆದಾರ. 94 ಹುದ್ದೆಗಳಿಗೆ SLC ಮುಗಿದವರು ಕೂಡ ಹಾಕ್ಬೋದು. ಇದ್ರದ ಡೀಟೇಲ್ ಆದಂಥ ಮಾಹಿತಿಯನ್ನು ಸೊ ನಾವೀಗ ಅದ್ರ ಬಗ್ಗೆ ಯಾವ ಥರ ಇರ್ತೈತಿ, ಅಪ್ಲಿಕೇಶನನ್ನು ಯಾವಾಗ ಸ್ಟಾರ್ಟ್ ಆಗುತ್ತಾ, ಇದರದ ಏಜ್ ಲಿಮಿಟ್ ಎಷ್ಟು ಇರ್ತೈತಿ, ಮತ್ತು ಯಾವ ಥರ ಅಪ್ಲಿಕೇಶನನ್ನು ಹಾಕ್ಕೋಬೇಕು ಅಂತೇಳಿ ಇದ್ರ ಬಗ್ಗೆ ಕ್ಲಿಯರ್ ಆದಂಥ ಮಾಹಿತಿಯನ್ನು ಈಗ ತಿಳಿದುಕೊಳ್ಳೋಣ. ಸೊ ಇದರಲ್ಲಿ ನಿಮ್ಗೆ ಹೇಳಿದಂಥ ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂತಂದ್ರೆ, ಅಪ್ಲಿಕೇಶನ್ನ ಡೇಟ ಈಗಾಗಲೇ ನಿನ್ನೆ 18/1/2024 ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಆ ಕ್ಲೋಸಿಂಗ್ ಡೇಟ್ ಯಾವಾಗಪ್ಪ ಅಂತಂದ್ರೆ 16/2/2024 ನಿಮ್ಮ ಅಪ್ಲಿಕೇಶನ್ನ ಡೇಟ್ ಕೂಡ ಕ್ಲೋಸ್ ಆಗುತ್ತೆ. ಸೊ ಇದಕ್ಕೆ ನೆಕ್ಸ್ಟ್ ಏಜ್ ಎಷ್ಟು ಬೇಕಾಗುತ್ತಪ್ಪ ಅಂತಂದ್ರೆ, ಏಜ್ ನೋಡ್ಕೊಡ್ರಿ, ಭಾಳಷ್ಟು ಒಳ್ಳೆಯ ಅವಕಾಶ ಐತಿ. ಆಲ್ಮೋಸ್ಟ್ ಎಲ್ಲ ಬ್ಯಾಂಕಿಗೆ ಟ್ರೈ ಮಾಡುವಂಥ ಜನಗಳು ಭಾಳ ಇರ್ತೀರಿ. ಆಲ್ಮೋಸ್ಟ್ ಎಷ್ಟಪ್ಪ ಅಂತಂದ್ರೆ ಮಿನಿಮಮ್ ಏಜ್ ಲಿಮಿಟ್ ಎಷ್ಟಪ್ಪ ಅಂತಂದ್ರೆ 18 ಏಜ್ ಆಗಿರಬೇಕು. ಎಷ್ಟಾಗಿರ್ಬೇಕಪ್ಪ ಅಂತಂದ್ರೆ 18 ಏಜ್ ನಿಮ್ಮದು ಆಗಿರಬೇಕು. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಎಲ್ಲಿ ಮಟ್ಟಪ್ಪ ಅಂತಂದ್ರೆ 35 ಏಜ್ ಮಟ್ಟ ಇದ್ದವರು ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಕೋಬಹುದು. 35 ಏಜ್ ಆದವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕೋಬಹುದು. ಇದರಲ್ಲಿ ಪೋಸ್ಟ್ ಯಾವ್ಯಾವ ಇದಾವೆ? ಸೊ ಬ್ಯಾಂಕ್ ಅಂದ್ರೆ ನೀವು ತಿಳ್ಕೊಂಡಿರ್ಬೋದು, ಓನ್ಲಿ ಚೇರ್ ಮೇಲೆ ಕುಂತ್ಕೊಂಡವ್ರು ಅಷ್ಟೇ ಬ್ಯಾಂಕ್ ಡ್ಯೂಟಿ, ಬ್ಯಾಂಕ್ ಹೋಲ್ಡರ್ ಅಂತ ಅನ್ಕೋತಿರ್ತೀರಿ. ಅದರಲ್ಲಿ ಸಪ್ರೇಟ್ ಬೇರೆ ಬೇರೆ ಆದಂಥ ಹುದ್ದೆಗಳಿರ್ತಾವೆ, ಅವು ನಿಮ್ಗೆ ಗೊತ್ತಿರಲ್ಲ. ಇದರಲ್ಲಿ ಎಷ್ಟು ಹುದ್ದೆಗಳಿದಾವಪ್ಪ ಅಂತಂದ್ರೆ, ಜೂನಿಯರ್ ಅಸಿಸ್ಟೆಂಟ್ ಅಂತ ಹೇಳಿಸಂದ ಏನಪ್ಪ ಅಂದ್ರೆ ಜೂನಿಯರ್ ಅಸಿಸ್ಟೆಂಟ್ ಅಂತ ಹೇಳಿಸಂತ ಹುದ್ದೆಗಳನ್ನ ಕರೆದಾರ. ಇದಕ್ಕೆ 70 ಹುದ್ದೆಗಳದಾವೆ. ಎಷ್ಟದಪ್ಪ ಅಂತಂದ್ರೆ ಜೂನಿಯರ್ ಅಸಿಸ್ಟೆಂಟ್ ಯಾರಾದರೂ ಅಪ್ಲೈ ಮಾಡ್ಕೋತೀನಿ ಅನ್ಕೊಂಡಿದ್ರೆ 70 ಹುದ್ದೆಗಳದಾವು. ಇದಕ್ಕೆ 12ನೇ ತರಗತಿ ಮುಗಿದಿರಬೇಕು. ಏನು ಮುಗಿದಿರಬೇಕಪ್ಪ ಅಂತಂದ್ರೆ 12ನೇ ತರಗತಿ 12th ಮುಗಿದಿರ್ಬೇಕಾಗತ್ತೆ. ನೆಕ್ಸ್ಟ್ ಅದೇ ಥರನಾಗಿ ಡ್ರೈವರ್, ನೀವು ಡ್ರೈವರ್ ಹುದ್ದೆಗಳನ್ನ ಬ್ಯಾಂಕ್ನಲ್ಲಿ ತೊಗೊಂಡು ಏನು ಮಾಡ್ತಾರ ಅಂತ ಅನ್ಕೋಬೋದು. ಬ್ಯಾಂಕಿಂದ ಯಾವುದೇ ಒಂದು ಮನಿ ಟ್ರಾನ್ಸಾಕ್ಷನ್ ಆಗಲಿ ಏನೋ ಆಗಲಿ ಅದು ವೆಹಿಕಲ್ ಮುಖಾಂತರ ಮೂವ್ ಆಗಬೇಕಾಗುತ್ತೆ. ಅದಕ್ಕೋಸ್ಕರ 2 ಹುದ್ದೆಗಳು ಡ್ರೈವರ್ಗೆ ಅದಾವೆ. ಡ್ರೈವರ್ ಹುದ್ದೆಗಳಿಗೆ ಯಾರಾದರೂ ಡ್ರೀಮ್ ಇದ್ದವ್ರದ ಊರಲ್ಲಿ ಏನೋ ಟ್ರಕ್ ಹೊಡೆಯೋರು, ಟ್ರ್ಯಾಕ್ಟರ್ ಹೊಡೆಯೋರು, ಏನೋ ಇಂಥವೆಲ್ಲ ಅವಕಾಶಗಳಿರ್ತಾವೆ. ನೀವು PUC ಮುಗಿಸಿರ್ತೀರಿ, ಇಂಥಲ್ಲೆಲ್ಲ ಅವಕಾಶಗಳನ್ನು ಯೂಸ್ ಮಾಡ್ಕೊಳ್ರಿ. ಇದಕ್ಕೆ 10ನೇ ತರಗತಿ ಮುಗಿದಿದ್ರೆ ಸಾಕು. 10ನೇ ತರಗತಿ ಮತ್ತು ಲೈಸೆನ್ಸ್ ಇದ್ರೆ ಸಾಕು. 2 ಹುದ್ದೆಗಳದಾವೆ. ಹುದ್ದೆಗಳು ಎಷ್ಟಪ್ಪ ಅಂತಂದ್ರೆ 2 ಹುದ್ದೆಗಳದಾವೆ. ಅದೇ ಥರನಾಗಿ ಅಟೆಂಡರ್ ಅಂತ ಹೇಳಿಸಂದ 21 ಹುದ್ದೆಗಳದಾವೆ. ಎಷ್ಟದಪ್ಪ ಅಂತಂದ್ರೆ ಅಟೆಂಡರ 21 ಹುದ್ದೆಗಳದಾವೆ. 10ನೇ ತರಗತಿ ಮುಗ್ದಿರ್ಬೇಕು. ಇದಕ್ಕೂ ಕೂಡ 10ನೇ ತರಗತಿ ಮುಗ್ದಿರ್ಬೇಕು. ಮತ್ತು ನೆಕ್ಸ್ಟ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಚೀಫ್ ಮ್ಯಾನೇಜರ್ ಅಂತ ಹೇಳಿಸಂದ ಇನ್ಫಾರ್ಮೇಷನ್ ಟೆಕ್ನಾಲಜಿ ಚೀಫ್ ಮ್ಯಾನೇಜರ್ ಅಂತ ಹೇಳಿಸಂದ ಒಂದು ಹುದ್ದೆ ಐತಿ. ಇದಕ್ಕೆ ಕ್ವಾಲಿಫಿಕೇಶನ್ ಏನು ಬೇಕಾಗುತ್ತಪ್ಪ ಅಂತಂದ್ರೆ MTech ಕಂಪ್ಯೂಟರ್ಸ್, MTech ಮುಗಿದಿರಬೇಕು. ಕಂಪ್ಯೂಟರ್ ಬಗ್ಗೆ ನಿಮ್ಗೆ ನಾಲೆಜ್, ಅದು ಕಂಪ್ಯೂಟರ್ ಅಂತ ಹೇಳಿಸಂದ ಕೋರ್ಸ್ ಇರುತ್ತೆ, ಅದು ನೀವು MTech ಮುಗಿಸಿದವ್ರಿಗೆ ಇದು ಒಂದು ಹುದ್ದೆ ಐತಿ. ಇದಕ್ಕೆ ಯಾರಾದರೂ ಅಪ್ಲೈ ಮಾಡ್ಕೋಬೇಕು ಅನ್ಕೊಂಡವರು MTech-ಅನ್ನು ಮುಗಿಸಿರ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇದ್ರದ್ದು ಅಪ್ಲಿಕೇಶನ್ ಫೀಸ್ ನೋಡ್ಕೊಡ್ರಿ. ಅಪ್ಲಿಕೇಶನ್ ಫೀಸ್ ಎಷ್ಟು ಇರ್ತೈತಿ? ಯಾಕಂದ್ರೆ ಬ್ಯಾಂಕಿಂಗ್ ಅಂಕಿ ನಿಮಗೆ ಗೊತ್ತೈತಿ, ಇಷ್ಟು ಫೀಸ್ ಯಾವುದೇ ಒಂದು ಬ್ಯಾಂಕ್ ನೋಟಿಫಿಕೇಶನ್ ಕರಲಿ ಇಷ್ಟು ಫೀಸ್ ಅಂಕಿ ಇದ್ದೇ ಇರ್ತೈತಿ. ಸೊ ಫೀಸ್ ಬಗ್ಗೆ ನೀವು ಯಾರಾದರೂ ಬ್ಯಾಂಕಿಗೆ ಟ್ರೈ ಮಾಡಕತ್ತಿದ್ರಪ್ಪ ಅಂತಂದ್ರೆ ಫೀಸ್ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ, ಅಪ್ಲಿಕೇಶನನ್ನು ಹಾಕ್ಕೊಳ್ರಿ. ಅಪ್ಲಿಕೇಶನ್ ಫೀಸ್ ಎಷ್ಟಿರ್ತಪ್ಪ ಅಂತಂದ್ರೆ SC ST ಮತ್ತು ಕ್ಯಾಟಗರಿ 1 ಎಕ್ಸ್ ಸರ್ವಿಸ್ಮೆನ್ ಕ್ಯಾಡೆಟ್ಗಳಿಗೆ 750 ರೂಪಾಯಿ ಅಪ್ಲಿಕೇಶನ್ನ ಫೀಸ್ ಇರ್ತೈತಿ. ಎಷ್ಟಿರ್ತಪ್ಪ ಅಂತಂದ್ರೆ 750 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರ್ತೈತಿ. ನೆಕ್ಸ್ಟ್ ಅದೇ ಥರನಾಗಿ ಕ್ಯಾಟಗರಿ 2A 2B 3A 3B ಯಾರಾದರೂ ಇದ್ರಪ್ಪ ಅಂತಂದ್ರೆ ನಿಮಗೆ 1500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರ್ತೈತಿ. ಎಷ್ಟಿರ್ತಪ್ಪ ಅಂತಂದ್ರೆ 1500 ರೂಪಾಯಿ ಅಪ್ಲಿಕೇಶನ್ನ ಫೀಸ್ ಇರ್ತೈತಿ. ಇದು ಪೇಮೆಂಟ್ ಆನ್ಲೈನ್ ಮುಖಾಂತರ ಪೇಮೆಂಟನ್ನು ಮಾಡಬೇಕಾಗುತ್ತೆ. ಸೊ ಅಪ್ಲಿಕೇಶನ್ ಕೂಡ ನೀವು ಆನ್ಲೈನ್ ಮುಖಾಂತರನ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ಕನ್ನಡದಾಗ ಎಕ್ಸಾಮ್ ಕೂಡ ಇರ್ತದೆ ಇದಕ್ಕೆ. ಸೊ ಇದರಲ್ಲಿ ನಿಮ್ಗೆ PDF-ನಲ್ಲಿ ಎಲ್ಲ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸೊ ಯಾವ ಕಾಸ್ಟಿಗೆ ಎಷ್ಟು ಹುದ್ದೆಗಳು, ಟೋಟಲ್ ಆಗಿ ಹುದ್ದೆಗಳನ್ನ ಹೇಳಿದ್ದೀನಿ ನಾನು. ಯಾವ ಕಾಸ್ಟಿಗೆ ಎಷ್ಟು ಹುದ್ದೆಗಳು, 1 ಇದೆ 2 ಇದೆ ಅಂತ ಹೇಳಿಂದ ಅದ್ರ ಬಗ್ಗೆ ನಿಮ್ಗೆ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ.
ಸೊ ಅದನ್ನು ನಿಮ್ಗೆ PDF ಅನ್ನು ನಿಮ್ಗೆ ಶೇರ್ ಮಾಡಿರ್ತೀನಿ. ಅದನ್ನು ಕೂಡ ಒಂದು ಸಾರಿ ನೀವು ಕೂಡ ಅದ್ರ ಬಗ್ಗೆ ಸ್ಟಡಿ ಮಾಡ್ಕೊಡ್ರಿ. ಯಾವ ಥರ ಅಪ್ಲಿಕೇಶನನ್ನು ಫೋಟೋ ಯಾವ ಥರ ಇರಬೇಕು, ಸಿಗ್ನೇಚರ್ ಯಾವ ಥರ ಇರಬೇಕು. ಸೊ ಎಕ್ಸಾಮ್ ಟೋಟಲಾಗಿ 200 ಮಾರ್ಕ್ಸಿನ ಎಕ್ಸಾಮ್ ಇರ್ತದೆ. ಎಕ್ಸಾಮ್ನಲ್ಲಿ ಅದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಚೀಫ್ ಮ್ಯಾನೇಜರ್ ಅಂತ 200 ಮಾರ್ಕ್ಸಿಂದ ಎಕ್ಸಾಮ್ ಇರ್ತದೆ. ಸೊ ಯಾವುದ್ಯಾವುದಕ್ಕೆ ಏನೇನು ಬೇಕಾಗುತ್ತೆ ಅಂತೇಳಿ ಸಂಪೂರ್ಣವಾಗಿ PDF ಕೊಟ್ಟಿದ್ದಾರೆ. ನಿಮ್ಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಾನು ಇಷ್ಟು ಹುದ್ದೆಗಳನ್ನ ಕರೆದಿದ್ದಾರೆ, ಇಷ್ಟು ಇವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಇಷ್ಟು ಪೇಮೆಂಟ್ ಇರ್ತದೆ ಅಪ್ಲಿಕೇಶನ್ ಅಂತ ನಿಮ್ಗೆ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಇಷ್ಟು ನೀಡಿದ್ದೀನಿ. ಸೊ ಏನಾದರೂ ಅದ್ರ ಬಗ್ಗೆ ಹೆಚ್ಚಿನ ನಾಲೆಜ್ಗಳನ್ನು ತಿಳ್ಕೊತೀನಿ ಅನ್ಕೊಂಡಿದ್ದೀರಪ್ಪ ಅಂತಂದ್ರೆ ಈಗಾಗಲೇ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ನಿಮ್ಗೆ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ಜಾಯ್ನ್ ಆಗಿರಿ. ಈ PDF ಅನ್ನು ಅಲ್ಲಿ ಶೇರ್ ಮಾಡಿರ್ತೀನಿ ನಿಮಗೆ. ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಒಂದು ಸಾರಿ ನೀವು ಕೂಡ ಸ್ಟಡಿ ಮಾಡಿಕೆಸಿಂದ ಇದನ್ನು ಅಪ್ಲಿಕೇಶನ್ಗಳನ್ನು ಹಾಕ್ಕೊಳ್ರಿ. ಭಾಳಷ್ಟು ಯೂಸ್ಫುಲ್ ಆಗುತ್ತೆ. ಅಪ್ಲಿಕೇಶನ್ಗಳನ್ನು ಹಾಕ್ಕೊಳ್ರಿ. ಸೊ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ಸ್ನೇಹಿತರೆ, ಪ್ಲೀಸ್ ಲೈಕ್ ಮಾಡಿರಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಕೂಡ ತಲುಪುವ ಹಾಗೆ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೋತಾನೆ ಮರೆಯೋಕೋಬೇಡ್ರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂದ್ರೆ ಆ ಸ್ಟೇಟ್ ಗೌರ್ಮೆಂಟಲ್ಲಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವುದೇ ಒಂದು ಅಪ್ಡೇಟ್ಗಳು ಬಂದರೂ ನಿಮ್ಮ ಮುಂದೆ 100% ನಾವು ತಿಳಿಸ್ತಾ ಹೋಗ್ತಾ ಇರ್ತೀವಿ. ಪ್ರತಿಯೊಂದು ಮಾಹಿತಿಗಳು ನಿಮ್ಮ ಮುಂದೆ ಇಲ್ಲಿ ದೊರಕ್ತಾ ಇರ್ತೈತಿ. ಯಾವುದೇ ಇದರದೊಂದು ರಿಸಲ್ಟ್ ಅಲ್ಲಿ, ಅಡ್ಮಿಟ್ ಕಾರ್ಡ್ ಅಲ್ಲಿ, ಯಾವುದೇ ಒಂದು ಮಾಹಿತಿ ಬರಲಿ ನಿಮ್ಮ ಮುಂದೆ ನಾನು ತಿಳಿಸ್ತಾ ಹೋಗ್ತೀನಿ. ಸೊ ಇಷ್ಟೊತ್ತನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ.